ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪಾವನಿ. ಇವತ್ತು ಸೋಮವಾರ, ನವರಾತ್ರಿ ಹಬ್ಬದ 8ನೇ ದಿನ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ದುರ್ಗಾ ಮಾತೆಯ ಮಹಾಗೌರಿ ರೂಪದಲ್ಲಿರುವಂತಹ ದುರ್ಗಾ ಮಾತೆಯನ್ನ ನಾವು ಆರಾಧನೆ ಮಾಡುವಂತ ದಿನ. ಇವತ್ತಿನ ಬಣ್ಣ ಬಂದ್ಬಿಟ್ಟು ನವಿಲು ಬಣ್ಣ ಆಗಿರುತ್ತೆ. ಸೊ ಹಂಗಾಗಿ ಇವತ್ತು ಈ ಕಲರ್ ಸ್ಯಾರಿನ ವೇರ್ ಮಾಡಿದೀನಿ. ಈ ಸ್ಯಾರಿಗೊಂದು ಸ್ಪೆಷಾಲಿಟಿ ಇದೆ. ಏನು ಅಂತಂದ್ರೆ, ಅವರು ನನಗೆ ಫಸ್ಟ್ ಟೈಮ್ ಕೊಡಿಸಿರುವಂತಹ ಸ್ಯಾರಿ ಇದು. ಈ ಕಲರ್ ನೋಡಿನೇ ಇಷ್ಟಪಟ್ಟಿದ್ದೆ. ಸೊ ಹಂಗಾಗಿ ಶ್ರೀ ಅವ್ರು ಕೊಡ್ಸಿದ್ದು ಫಸ್ಟ್ ಸ್ಯಾರಿ ಇದು ನನಗೆ. ಸೊ ಹಂಗಾಗಿ ಈ ಸ್ಯಾರಿ ಉಟ್ಕೊಂಡಾಗೆಲ್ಲ ಒಂದು ಯಾಕೋ ಗೊತ್ತಿಲ್ದಿರೋ ಒಂದು ಖುಷಿ ಆಗುತ್ತೆ. ಫಸ್ಟ್ ಸ್ಯಾರಿ ಅಲ್ವಾ ಇದು ಅಂತ ಹೇಳ್ಬಿಟ್ಟು. ಸ್ಯಾರಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಸ್ಯಾರಿಗೆ ಮ್ಯಾಚಿಂಗ್ ಬಳಿ ಹಾಕೊಂಡು ತುಳಸಿ ಕಟ್ಟೆಗೆ ಪೂಜೆ ಮಾಡ್ಕೊಂಡು ರಂಗೋಲಿ, ಒಂದು ಸಣ್ಣದಾಗಿರುವಂತಹ ರಂಗೋಲಿನ ಹಾಕೊಂಡಿದೀನಿ. ಬೆಳಿಗ್ಗೆಯಿಂದನೇ ಮಳೆ ಚಾಲು ಆಗ್ಬಿಟ್ಟಿತ್ತು. ಫುಲ್ ಸಿಕ್ಕಾಪಟ್ಟೆ ಮಲೆನಾಡು ತರ ಆಗ್ಬಿಟ್ಟಿತ್ತು ನಮ್ಮ ಮುಂಡ್ರಿಗೆ. ಇವತ್ತಿನ ದಿನ ಈ ರೀತಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ರಂಗೋಲಿ ಹಾಕೊಂಡಿದೀನಿ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕ್ಲೈಮೇಟು. ಬ್ಯಾಕ್ ಗ್ರೌಂಡ್ ನಾಯ್ಸ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಯಾಕಂದ್ರೆ ರೋಡ್ ಸೈಡ್ ಇರೋದ್ರಿಂದ ಮನಿ ವೆಹಿಕಲ್ ಸೌಂಡ್ ಜಾಸ್ತಿ ಇದೆ. ಹಾಗೇನೆ ಹಬ್ಬದ ಸೀಸನ್ ಅಲ್ವಾ, ಈಗ ಫುಲ್ ಮಾರ್ಕೆಟ್ ಎಲ್ಲ ಗದ್ದಲ ಐತಿ. ಹಂಗಾಗಿ ಹೆವಿ ನಾಯ್ಸ್ ಸೌಂಡ್ ಐತಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಬಂದ್ಬಿಟ್ಟು ದೇವ್ರ ಪೂಜೆಗೆ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಪೂಜೆ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹೂವೆಲ್ಲ ತೆಗೆದು ಬಿಟ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡ್ಕೊಳ್ಳೋಂಥದ್ದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮಂಗಳಾರತಿಯನ್ನ ತಗೊಂಡು ತಾಳಿಗೆ ಅರಿಶಿನ ಕುಂಕುಮವನ್ನ ಸ್ವೀಕರಿಸಿ ದೇವರನ್ನ ಪ್ರಾರ್ಥನೆ ಮಾಡುವಂತದ್ದು. ಸೊ ಇದೆಲ್ಲ ಆದ್ಮೇಲೆ ಇನ್ನು ಬ್ರೇಕ್ಫಾಸ್ಟ್ಗೂ ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ಕೊಳ್ತಾ ಇದ್ದೀನಿ. ನೆನ್ನೆನೆ ಅಕ್ಕಿ, ಉದ್ದಿನ ಬೇಳೆ ಎಲ್ಲ ನೆನೆ ಹಾಕೊಂಡಿದ್ದೆ, ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಹಿಟ್ಟನ್ನ. ಸೊ ಹಿಂಗಾಗಿ ಇವತ್ತು ದೋಸೆಗೆ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಮತ್ತೆ ಚಟ್ನಿ ಮಾಡ್ಕೊಳ್ಬೇಕಾಯ್ತು. ಸೊ ಬೇಗ ಬೇಗ ಎಲ್ಲ ರೆಡಿ ಆಗಿ ಟಿಫಿನ್ ಮಾಡ್ಕೊಳ್ಳೋಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿ ಆಗಿರುವಂತಹ ದೋಸೆನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ, ನಾನು ದೋಸೆ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ. ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ನಿನ್ನೆ ಒಂದು ಪಾರ್ಸಲ್ ತರಿಸ್ಕೊಂಡಿದ್ನಲ್ವಾ, ರೈಸ್ ಲೈಟ್ ಬಂದ್ಬಿಟ್ಟು ಕಿಚನ್ಗೆ ಅಂತ ಹೇಳ್ಬಿಟ್ಟು, ಅದನ್ನ ಶ್ರೀ ಅವರು ಫಿಟ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನೆನ್ನೆನೆ ಫಿಟ್ ಮಾಡಿದ್ದು, ಅದನ್ನ ವಿಡಿಯೋ ಮಾಡ್ಕೊಂಡು ಇವತ್ತಿನ ಬ್ಲಾಗ್ ಅಲ್ಲಿ ಆಡ್ ಮಾಡ್ತಾ ಇದ್ದೀನಿ.
ನಿಮ್ಗೆ ಯಾರಿಗಾದ್ರೂ ಈ ರೇಸ್ಲೆಟ್ ಬೇಕು ಅಂದ್ರೆ ಮೀಶೋದು ಲಿಂಕ್ ಕೊಟ್ಟಿರ್ತೀನಿ, ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಮ್ಮೆ ಚೆಕ್ ಮಾಡಿ ನೋಡಿ. ಅಫೋರ್ಡಬಲ್ ಪ್ರೈಸ್ ಗೆನೆ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ನೀವೇ ನೋಡ್ಬೋದು. ಎಲ್ಲ ಫಿಟ್ ಮಾಡಿದ್ಮೇಲೆ ಅಂದ್ರೆ ಇದನ್ನೆಲ್ಲ ಸೆಟ್ ಮಾಡಿದ್ಮೇಲೆ ವಿಡಿಯೋನು ಒಂದು ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡಿ. ಇದು ಪ್ರಾಡಕ್ಟ್ ಬಂದ್ಬಿಟ್ಟು ಬೇರೆ ಬೇರೆ ಕ್ವಾಲಿಟಿಯಲ್ಲಿ ಮತ್ತೆ ಪ್ರೈಸ್ ಅಲ್ಲಿ ಡಿಫ್ರೆನ್ಸ್ ಇರೋ ಪ್ರಾಡಕ್ಟ್ ಎಲ್ಲ ಜಾಸ್ತಿ ಇದಾವೆ. ನಾನ್ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದ್ವಲ್ಲ, ಹಂಗಾಗಿ ಅಫೋರ್ಡಬಲ್ ಪ್ರೈಸ್ಗೆ ಅಂದ್ರೆ 166 ರುಪೀಸ್ಗೆನೆ ಬಂತು ನನಗಿದು. ಸೊ ಹಂಗಾಗಿ ತರಿಸ್ಕೊಂಡೆ, ನೋಡೋಣ ಇದು ಹೆಂಗ್ ಬರುತ್ತೆ, ಏನು ಲೆಂತ್ ಎಲ್ಲ ಹೇಗಿರುತ್ತೆ ಅಂತ ನೋಡಿ ಚೆಕ್ ಮಾಡಿ. ಬೇಕಾದ್ರೆ ಆಮೇಲೆ ನೋಡಿ ಬೇರೆ ತಗೊಳಕ್ ಬರುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದನ್ನ ಹಾಕಿದ್ಮೇಲೆ ಅಂತೂ ಕಿಚನ್ಗೆ ಬೇರೆ ಲೆವೆಲ್ ಆಗಿ ಒಂದು ಲುಕ್ ಅನ್ನೋದು ಬಂದಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ. ಇನ್ನು ನಮ್ಮ ಮನೆ ಮುಂದೆನೆ ಒಂದು ಬಟ್ಟೆ ಅಂಗಡಿ ಇದೆ. ಇಲ್ಲಿ ಬಂದ್ಬಿಟ್ಟು ರೋಡ್ ಔಟ್ ಸೈಡ್ಗೆನೆ ಅಂದ್ರೆ ವಿಂಡೋದಲ್ಲಿ ಕಾಣಿಸುತ್ತೆ. ಯಾವಾಗ್ಲೂ ಒಂದ್ ಲುಕ್ ಹಾಕ್ತಾನೆ ಇರ್ತೀನಿ ಬಟ್ಟೆ ಅಂಗಡಿ ಕಡೆ, ನಾನು ಯಾವ ತರದ್ ಬಟ್ಟೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇವತ್ತಿನ ದಿನ ನೋಡಿ, ನಾನು ತುಂಬಾ ದಿನಗಳಿಂದ ಈ ತರ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಸ್ಯಾರಿ ಹುಡುಕ್ತಿದ್ದೆ. ಆ ತರ ಸ್ಯಾರಿನ ಇಲ್ಲಿ ಹಾಕಿದ್ರು, ಗ್ರೀನ್ ಮತ್ತೆ ಬ್ಲೂ ಕಲರ್ ಇರೋಂಥದ್ದು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಬಟ್ ಇದು ಅಷ್ಟು ಹೆವಿ ಸ್ಯಾರಿ ಏನು ಅಂತ ಅನ್ನಿಸ್ತಿಲ್ಲ ನನಗೆ. ನಾರ್ಮಲ್ ಡೈಲಿ ವೇರ್ ಸ್ಯಾರೀಸ್ ಬರುತ್ತಲ್ವಾ, ಆ ತರ ಸ್ಯಾರಿ ಇದ್ದಂಗಿದೆ. ಬಟ್ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು. ನೋಡೋಣ ಆದ್ರೆ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಯಾವ ತರ ಇದೆ ಈ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ.